ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆನ ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯವರು ಪ್ರಮಾಣ ವಚನ ಸ್ವೀಕಾರ ದಿನದಂದೇ ರಾಜಕೀಯ ಅಸ್ಥಿರತೆ ಇತ್ತು. ಮಾತು ಕೊಟ್ಟಿದ್ದೇವೆ, ಮಾತು ಕೊಟ್ಟಿಲ್ಲ, ಬದಲಾವಣೆ ಆಗುತ್ತೆ, ಆಗಲ್ಲ, ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಬಂದು ಈಗ 3 ವರ್ಷದ ನಂತರ ರಾಜೀನಾಮೆ ಕೊಟ್ಟಿದ್ದಾರೆ. 3 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ, ದೊಡ್ಡ ಸಾಲದ ಹೊರೆಯನ್ನು ಜನರ ಮೇಲೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರು ಸಮರ್ಥನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದರಿಂದ ಜಾಸ್ತಿ ಟೀಕೆ ಮಾಡೋಕ್ಕೆ ಹೋಗಲ್ಲ. ಅದು ಕಾಲ ಬಂದಾಗ ಸತ್ಯ ಹೊರಗಡೆ ಬರ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಮ್ಯಾಂಡೇಟನ್ನು ಸಂಪೂರ್ಣವಾಗಿ ಇವತ್ತು ಜನಪರವಾಗಿ ಆಡಳಿತ ಕೊಡೋ ಬದಲು ಜನವಿರೋಧ ಆಡಳಿತವನ್ನು ಕೊಟ್ಟು ಕರ್ನಾಟಕವನ್ನು ಸುಮಾರು 20 ವರ್ಷ ಹಿಂದೆ ತಳ್ಳಿ ಜನರ ಸಂಕಷ್ಟಗಳನ್ನು ಅರಿವು ಅವ್ರಿಗಿಲ್ಲ. ಈಗ ಈ ಬದಲಾವಣೆ ಮುಖಾಂತರ ಏನಾದರೂ ರಾಜ್ಯದಲ್ಲಿ ಒಳ್ಳೆಯದಾಗುತ್ತೆ ಅಥವಾ ಬದಲಾವಣೆ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಕೂಡ ಜನರಿಗಿಲ್ಲ. ಇವತ್ತೇ ಚುನಾವಣೆ ಆದರೂ ಕೂಡ ಕಾಂಗ್ರೆಸ್ಸು ನೆಲ ಕಚ್ಚೋದು ಗ್ಯಾರಂಟಿ. ಸರ್, ಸಾಲು ಸಾಲು ಸಮರ್ಥನೆ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋದು ಅಲ್ಲ, ಅವ್ರಿಗೆ ಬಿಟ್ಟಿದ್ದದು ಅವ್ರ ಪಕ್ಷದ ಆಂತರಿಕ ವಿಚಾರ. ನಾವು ಅದರಲ್ಲಿ ಏನು ಹೇಳುವಂಥದ್ದೇನಿಲ್ಲ. ಅದು ಯಾರೇ ಆದರೂ ಕೂಡ ಜನರಿಗೆ ಒಳ್ಳೆಯದಾಗುವಂಥ ಯಾವುದೋ ನಿರ್ಣಯಗಳಾಗಲ್ಲ. ಸರ್, ತಾವು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು, ಒಬ್ಬ ಅಹಿಂದ ನಾಯಕನನ್ನು ಕೆಳಗಿಳಿಸಿದ್ರೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಮುಂಬರುವಂಥ ದಿನಗಳಲ್ಲಿ? ಅಲ್ಲ, ಖಂಡಿತವಾಗೂ ಸಿದ್ದರಾಮಯ್ಯವರು ಸುದೀರ್ಘ ರಾಜಕಾರಣ ಮತ್ತು OBC ರಾಜಕಾರಣ ಮಾಡಿದ್ದರಿಂದ OBC ವರ್ಗ ಭಾಳಷ್ಟು ವ್ಯಗ್ರಗೊಂಡಿದ್ದಾರೆ, ಸಿಟ್ಟುಗೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಈಗಾಗಲೇ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅದು ದುಷ್ಪರಿಣಾಮ ಕಾಂಗ್ರೆಸ್ ಮೇಲೆ ಆಗೇ ಆಗುತ್ತೆ, ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.